ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವರಾದ ಆರಗ ಜ್ಞಾನೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಕಸ್ತೂರಿ ರಂಗನ್ ಮತ್ತು ಗಾಡ್ಗಿಲ್ ವರದಿಗಳು ಅವೈಜ್ಞಾನಿಕ ಎಂದಿದ್ದಾರೆ. ನೋಡಿ, ಕಸ್ತೂರಿ ರಂಗನ್ ಮತ್ತು ಗಾಡ್ಗಿಲ್ ವರದಿಗಳು ಇದು ಅತ್ಯಂತ ಅವೈಜ್ಞಾನಿಕ. ಆ ಇಲಾಖೆಗಳೇ ಅದನ್ನು ಸ್ವೀಕಾರ ಮಾಡಲಿಲ್ಲ, ಇನ್ನೂ ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ. ಅರಣ್ಯ ಇಲಾಖೆ, ಪರಿಸರ ಇಲಾಖೆಗಳೇ ಆಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ. ಅದನ್ನು ಗೋವಾ ಫೌಂಡೇಶನ್ ಅನ್ನುವಂಥ ಒಂದು ವಾಲಂಟ್ರಿ ಆರ್ಗನೈಸೇಷನ್ನು ಪ್ರೆಸ್ ಮಾಡ್ತಾಯಿದೆ ಇವತ್ತು ಸುಪ್ರೀಂ ಕೋರ್ಟಿನ ಗ್ರೀನ್ ಬೆಂಚಲ್ಲಿ. ಅದಕ್ಕಾಗಿ ಇಡೀ ವ್ಯವಸ್ಥೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಭಾರಿ ಗಡಿಬಿಡಿಯಾಗಿದೆ. ಆದ್ದರಿಂದ ಖಂಡಿತವಾಗೂ ಪಶ್ಚಿಮ ಘಟ್ಟದ ಈ ಭಾಗದಲ್ಲಿ ಬದುಕ್ತಾ ಇರುವಂಥ ನಮ್ಮ ಬದುಕಿಗೆ ಬಹಳ ದೊಡ್ಡ ಮಾರಕ ಅದು. ಈಗಾಗಲೇ ಇರುವಂಥ ಅರಣ್ಯ ಕಾಯ್ದೆಗಳು ಅರಣ್ಯ ಉಳಿಸಲಿಕ್ಕೆ ಬೇಕಾದಷ್ಟು ಸಾಕು. ಅನವಶ್ಯಕ ಹುಚ್ಚುಚ್ಚಾಗಿ ಇಂಥ ವರದಿಗಳನ್ನು ಇವತ್ತಾಗಲೇ ನಿನ್ನೆನೋ ಮೊನ್ನೆನೋ ಕೇರಳ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಕೇರಳದಲ್ಲೂ ಕೂಡ ಬಾಧೆಗೊಳಗಾಗಿದೆ. ಅದು ಅನ್ಸೈಂಟಿಫಿಕ್. ಅದು ನಮ್ಮ ಸರ್ಕಾರ ಇದನ್ನು ಒಪ್ಪೋದಿಲ್ಲ ಅಂತ. ಕರ್ನಾಟಕ ಸರ್ಕಾರವು ಕೂಡ ಹಿಂದಿಯೂ ಒಪ್ಪಿರಲಿಲ್ಲ, ಈಗಲೂ ಒಪ್ಪಬಾರ್ದು ಅಂತ ನಾವು ಹೇಳಿದ್ದೇವೆ. ಸರ್ಕಾರ ಅಬ್ಜೆಕ್ಷನ್ ಹಾಕಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಅನಗತ್ಯ, ಅದು ಅನಗತ್ಯ. ಯಾರ್ದೋ ತೀಟೆಗೆ ನೇಮಕ ಆಗ್ತದೆ, ಆಯೋಗ ನೇಮಕ ಆಗ್ತದೆ, ರಿಪೋರ್ಟ್ಗಳನ್ನು ಕೊಡ್ತಾರವರು, ಅದನ್ನು ತಗೊಂಡೋಗಿ ಸುಪ್ರೀಂ ಕೋರ್ಟಿಗೆ ಹಾಕ್ಕೊಳ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ಜೀವದ ಜೊತೆಗೆ ಚೆಲ್ಲಾಟ ಆಡುವಂಥ ಒಂದು ಕ್ರಮ. ಯಾವ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ನಂದಂತೂ ಕಟ್ಟರ್ ವಿರೋಧ ಇದೆ. ಮಲೆನಾಡಿನ ಜನರಿಗೆ ಖಂಡಿತವಾಗೂ ಇದು ಬದುಕಿಗೆ ಮಾರಕ. ಇದು ಇದನ್ನು ಖಂಡಿತ ಹೋರಾಟ ಮಾಡ್ತೀವಿ.